ಎಸ್ ಹಾಗೆ ಶಿವಗಂಗಾ ಬಸವರಾಜ್ ಅವರು ಕೂಡ ಮಾತನಾಡಿದ್ದಾರೆ. ಡಿಕೆ ಮುಖ್ಯಮಂತ್ರಿ ಆಗ್ತಾ ಇರೋದು ಅವರಿಗೆ ಬಹಳ ಖುಷಿ ಕೊಟ್ಟಿದೆ. ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಅವರನ್ನ ಕೇಳೋಣ ಬನ್ನಿ. ಚನ್ನಗಿರಿ ಶಾಸಕರ ಶಿವಗಂಗಾ ಬಸವರಾಜ್ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರದಲ್ಲಿ ಧ್ವನಿ ಎತ್ತರಲ್ಲಿ ನೀವು ಕೂಡ ನಾನು ಧ್ವನಿ ಎತ್ತರು ನಾನು ಕೂಡ ಅವರು ಮುಖ್ಯಮಂತ್ರಿಯಾಗಿ ಸಂತೋಷ ಪಡೋದು ನಾನು ಮೊದಲಿಗೆ ಅಂತ ಹೇಳಿದ್ರೆ ಈಗ ಖುಷಿಯಾಗಿದ್ದೀನಿ. ಒಂದು ಮಾತು ಹೇಳಿದ್ರಿ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ. ಅದೇ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಖುಷಿಯಾಗಿದೆ. ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ. ಹೌದು, ಶುಭಗಳಿಗೆ ಶುಭ ಮುಹೂರ್ತ ಬಂದಿದೆ. ಈಗ ನೀವು ಕೂಡ ಏನಾದರೂ ಸಚಿವಾಕಾಂಕ್ಷಿ ಇದ್ದೀರಾ? ಇದನ್ನೇ ಅಂತ ಹೇಳಿದ್ನಲ್ಲ, ರೈತ ಕೊಡ್ತೀನಿ ಕೊಡಿ ಅಂತ ಹೇಳಿದ್ದೀನಿ. ಫಸ್ಟ್ ಟೈಮರ್ MLA-ಗಳಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ನೀವು ಕೂಡ ಸಹಿ ಮಾಡಿದ್ರಿ. ಹೌದು, ಫಸ್ಟ್ ಟೈಮ್ನವ್ರಿಗೆ 5ರಿಂದ 10 ಅವಕಾಶ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಹೇಳಿಕೆಗಳನ್ನ ಕೊಡುವುದರಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ಬಂತು, ನೋಟಿಸ್ ಕೊಡಬೇಕು ಅಂತ ಆಯ್ತು, ವಿರೋಧ ಬಂತು, ಅಂತ ದಿನವನ್ನು ಮೆಟ್ಟಿದ್ರು. ಸಹಜ ಅವೆಲ್ಲ ಸಹಜ ಗುಣಗಳು, ನಡೆಯುವಂತವೆ ಪ್ರಕ್ರಿಯೆ ನಡೆದಿದೆ, ಏನು ತೊಂದರೆ ಇಲ್ಲ. ನಿಮ್ಮ ನಾಯಕರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದಕ್ಕೆ ಶಿವಗಂಗಾ ಅವರು ಏನು ಹೇಳ್ತಾರೆ? ಈಗ ಎಷ್ಟು ಖುಷಿ ಇದೆ, ಏನು ಹೇಳ್ತಾರೆ? ಒಂದು ನಮ್ಮ ಬಹಳ ದಿನಗಳ ಆಸೆ ಈಡೇರಿದೆ. ಆ ದೇವರು ಭಗವಂತ ಅವ್ರಿಗೆ ಉತ್ತಮವಾದ ಆಡಳಿತ ನೀಡೋ ಒಂದು ಶಕ್ತಿ ಕೊಡಲಿ. ಪೂರಕವಾಗಿ ನಾವೆಲ್ಲ ಶಾಸಕರು ಬೆಂಬಲಕ್ಕಿದ್ದು ಉತ್ತಮ ಸರ್ಕಾರ ಕೊಡ್ತೀವಿ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ, ಯಾಕಂದ್ರೆ ನೀವು ಕೂಡ ಫಸ್ಟ್ ಟೈಮ್ ಶಾಸಕರು. ರೈತ ಕೊಡದಲ್ಲಿ ಕೇಳಿದ್ದೀನಿ, ಅವಕಾಶ ಸಿಕ್ಕರೆ ಒಳ್ಳೆಯದು. ಇದಿಷ್ಟು ಶಿವಗಂಗಾ ಬಸವರಾಜ್ ಅವರ ಮಾತು. ನಾನು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇವತ್ತು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಸಾಕಷ್ಟು ಖುಷಿ ಅಂತ ಹಿಂದೆ ನಾನು ರೈತ ಕೋಟದಡಿ ಈಗಾಗಲೇ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದೀನಿ. ನಾನು ಮಾತನ್ನು TV9 ಜೊತೆ ಹಂಚ್ಕೊಳ್ತಾ ಇದ್ದು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.